ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ ನ. ಇವತ್ತು ನಾವು ದೇವನಾಯಕನಹಳ್ಳಿ ಗ್ರಾಮ, ದೇವನಹಳ್ಳಿ ತಾಲೂಕ, ಬೆಂಗಳೂರು ರೂರಲ್ ಅಲ್ಲಿ ಇದ್ದೀವಿ. ದೇವನಾಯಕನಹಳ್ಳಿ ಗ್ರಾಮ, ದೇವನಹಳ್ಳಿ ತಾಲೂಕ, ಬೆಂಗಳೂರು ರೂರಲ್ ಅಲ್ಲಿ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಪಿಲ್ ಗಿಡಗಳು ಈಗ 6 ತಿಂಗಳು ಕಂಪ್ಲೀಟ್ ಆದಾಗಿ 7ನೇ ತಿಂಗಳ ಗಿಡಗಳು ಇವು. ಈಗ ನೋಡ್ಬೋದು 1 ವರ್ಷದ ಗಿಡ ತರ ಕಾಣಿಸ್ತಾ ಇದೆ. ಈಗ ಬೆಳೆದಿರೋಕಂತ ರೈತರು ಮತ್ತೆ ಇಲ್ಲಿ ಅಧ್ಯಕ್ಷರು ಯಾವ್ದು ಅಧ್ಯಕ್ಷ ಗಂಗವರ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ. ಅವ್ರ ಜೊತೆ ಮಾತಾಡ್ಸೋಣ, ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಇದು ಬಂದು ನಾವು ಗಿಡದ ಗಿಡಕ್ಕೆ 8 ಅಡಿ ಸಾಲಿನ 8 ಅಡಿ ಮಾಡಿರೋದು. 30 ಗುಂಟೆ ಜಾಗದಲ್ಲಿ ನಾವು 400 ಗಿಡಗಳನ್ನ ಹಾಕಿದೀವಿ. 340 ಗಿಡಗಳನ್ನ ಅನ್ನ ವೆರೈಟಿ 340 ಗಿಡಗಳನ್ನ ಮಾಡಿದೀವಿ. ಓಕೆ, ಮತ್ತೆ 40 ಗಿಡಗಳನ್ನ HRMN 99 ಮಾಡಿದೀವಿ. ಡೋರ್ ಸೆಟ್ ಗೋಲ್ಡನ್ ವೆರೈಟಿಗಳನ್ನ 40 ಗಿಡಗಳನ್ನ ಹಾಕಿದೀವಿ. ಟೋಟಲ್ 400 ಗಿಡಗಳನ್ನ ಹಾಕಿದೀವಿ. ಓಕೆ, ಈ ತೋಟದ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಇದರಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಈ ಗಿಡಗಳನ್ನ ಯಾವ ರೀತಿ ಬೆಂಡ್ ಮಾಡಬೇಕು, ಯಾವ ಸ್ಟೇಜ್ ಅಲ್ಲಿ ಕಟಿಂಗ್ ಮಾಡಬೇಕು, ಗೊಬ್ಬರಗಳನ್ನ ಯಾವ ರೀತಿ ಕೊಡಬೇಕು, ಕಟಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಇದರ ಸಂಪೂರ್ಣ ಮಾಹಿತಿ ಸಿಗತ್ತೆ. ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ನಮ್ಮ ಹೆಸರು ಕಮಲೇಶ್ ಅಂತ. ಓಕೆ. ನಮ್ದು ದೇವನಾಯಕನಹಳ್ಳಿ ಗ್ರಾಮ, ದೇವನಹಳ್ಳಿ ತಾಲೂಕು, ಬೆಂಗಳೂರು ರೂರಲ್ ಡಿಸ್ಟಿಕ್. ನಾವ್ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ. ಯಾವುದು? ನಮ್ಮ ಗಂಗವಾರ ಚೋಟ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ. ಓಕೆ ಓಕೆ ಓಕೆ. ಈಗ ನೀವು ನಮ್ ಕಡೆಯಿಂದ ಆಪಲ್ ಗಿಡಗಳನ್ನ ತಗೊಂಡು ಏಪ್ರಿಲ್ ತಿಂಗಳ ತಗೊಂಡಿದ್ದೀರಾ? ಹೌದು. ಮೇ 1ನೇ ತಾರೀಕು ನಾಟಿ ಮಾಡಿದ್ದೀರಾ? ಓಕೆ. 2024 ಏಪ್ರಿಲ್ ತಿಂಗಳು ತಗೊಂಡಿದ್ದೀರಾ? ಓಕೆ. ಈಗ ನಾಟಿ ಮಾಡಿ 6 ತಿಂಗಳು ಕಂಪ್ಲೀಟ್ ಆಗಿದೆ. 7ನೇ ತಿಂಗಳು. ಓಕೆ. ಇದು ಹೇಗಿದೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ. ನೀವೇ ನೋಡ್ತಾ ಇದೀರಲ್ಲ, ತುಂಬಾ ಚೆನ್ನಾಗಿದೆ. ನಾವ್ ಇಷ್ಟ ಮಾತ್ರ ಆಗುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಬಟ್ ನಾವು ಸ್ವಲ್ಪ ಕೇರ್ ಜಾಸ್ತಿನೇ ಕೊಟ್ಕೊಂಡ್ರಿ. ನಿಮ್ಮ ಸಜೆಷನ್ ತಗೊಂಡ್ವಲ್ಲ, ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಇನ್ನು ನೀವು ಮುಂದೆ ಹೆಂಗ್ ಬರುತ್ತೆ ಏನ್ ಬರುತ್ತೆ ನೀವೇ ಸಜೆಷನ್ ಕೊಡ್ಬೇಕು. ಖಂಡಿತ ಕೊಡ್ತೀನಿ. ಮತ್ತೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕಟಿಂಗ್ ಮಾಡೋದು, ಯಾವ ರೀತಿ ಗಿಡಗಳನ್ನ ಯಾವ ರೀತಿ ಬೆಂಡ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಆಮೇಲೆ ಈಗ ಸ್ಟಾರ್ಟಿಂಗ್ ನಾನು ನಿಮ್ಮ ಜಮೀನು ಬಂದು ನೋಡಿದ್ದೆ ಒಂದ್ಸಲ. ಬಂದು ನೋಡಿದ್ದೆ, ನಾನು ನಿಮ್ಗೆ ಸಜೆಷನ್ ಕೊಟ್ಟಿದ್ದೀನಿ. ಈ ಜಮೀನು ಸ್ವಲ್ಪ ಒಂಥರ ಇದೆ, ಇದರಲ್ಲಿ ಸ್ವಲ್ಪ ಕೆಂಪು ಮಣ್ಣು ಹಾಕೊಂಡು ನಾಟಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅವತ್ತು ನಿಮ್ಗೆ ಸಜೆಷನ್ ಕೊಟ್ಟೆ. ನೀವು ಅದೇ ತರ ಏನ್ ಮಾಡಿದಾರ ಅಂತಂದ್ರೆ, ಇದರಲ್ಲಿ ಒಂದು 20-30 ಟಿಪ್ಪರ್ ಮಣ್ಣು ಓಡಿಸಿ ಆ ಗಿಡಗಳನ್ನ ನಾಟಿ ಮಾಡ್ಕೊಂಡಿದ್ದೀರಾ? ಓಕೆ. ಎಲ್ಲ ಈಗ ನೋಡ್ತಾ ಇರಕ್ಕಂತ ರೈತರಿಗೆ ಹೇಳೋದು ಏನು ಅಂತಂದ್ರೆ, ಜಮೀನ್ ತುಂಬಾ ಮಣ್ಣು ಓಡಿಸೋದೇನು ಅವಶ್ಯಕತೆ ಇಲ್ಲ. ನಾವು ಈ ಪೈಪ್ ಲೈನ್ ತರ ಟ್ರೆಂಚ್ ಹೊಡೆದು ಅದ್ರ ಒಳಗಡೆ ಬೇಕಾದ್ರೆ ಕೆಂಪು ಮಣ್ಣು ಹಾಕೊಂಡು ನಾಟಿ ಮಾಡ್ಕೋಬಹುದು. ಆತರ ಇಲ್ಲ ಅಂತಂದ್ರೆ ಗಿಡದಿಂದ ಉದ್ದ ಬಂದು 2 ಅಡಿ, ಅಗ್ಲ ಬಂದು 2 ಅಡಿ, ಆಳ ಒಂದ್ 2 ಅಡಿ ಮಣ್ಣು ತೋಡಿ ಅದ್ರ ಒಳಗಡೆ ಬೇಕಾದ್ರೆ ಹೊಸ ಮಣ್ಣು ಹಾಕೊಂಡು ನಾಟಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಎಲ್ಲಾ ರೈತರಿಗೆ ಹೇಳೋದು ನಾನು ಒಂದೇ. ಓಕೆ. ಮತ್ತೆ ಈಗ ನೀವು 7ನೇ ತಿಂಗಳ 1 ವರ್ಷ ತರ ಗಿಡಗಳನ್ನ ಬೆಳೆಸಿದ್ರ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ಈಗ ನೋಡಿದ್ರೆ ಎಲ್ಲಿಲ್ಲ ನಿಜವಾಗ್ಲು. ನನ್ನ ಈ ಸರ್ವಿಸ್ ಅಲ್ಲಿ ಇಷ್ಟೊಂದು ರೈತರಿಗೆ ನಾವು ಆಪಿಲ್ ಗಿಡಗಳನ್ನ ಕೊಟ್ಟಿದೀವಿ. ಈ ಮಟ್ಟಿಗೆ ಈ ತರ ಈ ಹೈಟ್ ಗಿಡಗಳನ್ನ ನಾನು ಎಲ್ಲಿ ನೋಡಿಲ್ಲ. ಯಾಕಂದ್ರೆ ಇದು 1 ವರ್ಷ ಗಿಡ ತರ ಬಂದಿದೆ. ತುಂಬಾ ಅದ್ಭುತವಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಈ ಬೇಸಾಯ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹೌದು ಸರ್. ಮೊದಲನೇದಾಗಿ ಹೇಳಿದ್ರು, ನಾವು ಈ ಬೇಸಾಯದ ಯಾವತ್ತು ನಾವು ಕೈ ಹಾಕಿಲ್ಲ, ನಾವು ಇದನ್ನ ಯಾವತ್ತು ನಾವು ನೋಡಿಲ್ಲ ಅಂತ ನೀವು ಹೇಳಿದಿರ. ಆದ್ರೆ ತುಂಬಾ ಚೆನ್ನಾಗಿ ಇದ್ರ ಮೇಲೆ ಗಮನ ಪಟ್ಟು ಒಂದು ಶ್ರದ್ಧೆಯಿಂದ ಚೆನ್ನಾಗಿ ಮಾಡಿದಿರ. ತುಂಬಾ ಸಂತೋಷ ಆಗ್ತಾ ಇದೆ. ಆಮೇಲೆ ಇದನ್ನ ಯಾವ ರೀತಿ ಈ ಸ್ಟೇಜ್ ಅಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ ನಿಮ್ಗೆ ತೋರಿಸಿದನ ಆಗ್ಲೇ ನಿಮ್ಗೆ. ಅದನ್ನ ಒಂಚೂರು ನೋಡೋಣ. ಈಗ ನೋಡ್ಬೋದು, ಈ ಗಿಡಕ್ಕೆ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಒಂದು ದಾರ ಕಟ್ಟಿದೆ, ಹಗ್ಗ ಅನ್ನೋದು ಕಟ್ಟಿ ಬೆಂಡ್ ಮಾಡಿಸಿದ್ವಿ. ಈ ರೆಂಬೆಗಳನ್ನ ಈ ರೀತಿ ಬೆಂಡ್ ಮಾಡ್ಬೇಕು. ನೋಡಿ, ಮೊದಲನೇ ಸಲ ನೀವು ಫಸಲ್ ತಗೊಂತಂದ್ರೆ ಈ ರೀತಿ ಬೆಂಡ್ಗಳು ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಹೂವು ಪಿಂದೆ ಜಾಸ್ತಿ ಆಗತ್ತೆ ನಿಮ್ಗೆ. ಮತ್ತೆ ಗಿಡ ಅನ್ನೋದ ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ರು ನಿಮ್ಗೆ ಸಹಿತ ಗಿಡ ತಡ್ಕೊಳಂತ ಒಂದು ಶಕ್ತಿ ಅನ್ನೋದು ಗಿಡಕ್ಕೆ ಸಿಗತ್ತೆ. ನೋಡಿ, ಈ ರೀತಿ ನಾವು ಬೆಂಡ್ಗಳು ಮಾಡಿಸಿದ್ವಿ. ನೋಡಿ, ಈ ರೀತಿ ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಬರ್ಡ್ಸ್ ಓಪನ್ ಆಗುತ್ತೆ. ಅಂದ್ರೆ ಹೂವು ಪಿಂದೆ ಅನ್ನೋದು ಜಾಸ್ತಿ ಆಗುತ್ತೆ. ಹೂವು ಪಿಂದೆ ಉದುರೋದಿಲ್ಲ ನಿಮ್ಗೆ. ಮತ್ತೆ ಕಾಯಿ ಕಲರ್ ಅನ್ನೋ ಶೈನಿಂಗ್ ಬರುತ್ತೆ, ಕಾಯಿ ದಪ್ಪನೂ ಬರುತ್ತೆ ನಿಮ್ಗೆ. ಗಿಡಕ್ಕೆ ಹ್ಯೂಮಿಡಿಟಿ ಪವರ್ ಅನ್ನೋದು ಹ್ಯೂಮಿಡಿಟಿ ಪವರ್ ಅನ್ನೋದು ಸಿಗತ್ತೆ ನಿಮ್ಗೆ. ನೋಡಿ, ರೋಗಗಳು ಯಾವುದೇ ರೀತಿ ಬರಲ್ಲ. ಎಲೆಲ್ಲ ಈ ರೀತಿ ಉದುರಿಸ್ಬೇಕು. ನೋಡಿ, ಈ ಎಲೆಲ್ಲ ಉದುರಿಸಿ ಇದು ದಾರ ಅನ್ನೋದು ಇಲ್ಲಿ ಕಟ್ಟಿದ್ದು ನೋಡ್ಬೋದು ನೀವು. ಓಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಡೆಮೋ ಮಾಡೋಣ ಅಂತ ನಾವು ಈ ಪ್ಲಾಸ್ಟಿಕ್ ದಾರನ ಕಟ್ಟಿದ್ವಿ. ಆಕ್ಚುಲಿ ಒಂದು ಸುತ್ತಲಿಗೆ ಅನ್ನೋ ಕಟ್ಕೋಬೇಕು. ಈ ಟೊಮೊಟೊಕ್ಕೆ ನೀವು ಕಟ್ತಿರಲ್ಲ ಆ ರೀತಿ ಸುತ್ತಲಿಗೆ ಹಾಕೊಂಡ್ರೆ ಬೆಸ್ಟ್. ಟೈನ್ ದಾರ ಅಂತಾರೆ, ಕೆಲವೊಂದೊಂದು ಕಡೆ ಸುತ್ತಲಿಗೆ ಅಂತಾರೆ, ಟೈನ್ ದಾರ ಅಂತಾರೆ. ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಈ ಪ್ಲಾಸ್ಟಿಕ್ ದಾರ ಹಾಕೋದ್ರಿಂದ ಏನಾಗತ್ತೆ ಅಂತಂದ್ರೆ ಚುಚ್ಕೊಂಡ್ಬಿಡ್ತದೆ ಒಳಗಡೆ. ಈ ಕಾಂಡ ಸ್ವಲ್ಪ ಕಾಂಡ ಅನ್ನೋದನ್ನ ಒಂಥರ ಇದಾಗತ್ತೆ. ಈಗ ನಿಮ್ಗೆ ಈಗ ಇದನ್ನ ಕಟಿಂಗ್ ಮಾಡಿ ಬೆಂಡ್ ಮಾಡಿ ಇದು ಮಾಡಿಸಿದ್ರಲ್ಲ, ಈಗ ಹೇಗ ಅನಿಸ್ತಾ ಇದೆ ನಿಮ್ಗೆ ಇದು? ಸರ್, ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಆಸಕ್ತಿ ಮಾಹಿತಿ ಎರಡೂ ಇರ್ಲಿಲ್ಲ. ನಿಮ್ಮ ಸಜೆಷನ್ ಪ್ರಕಾರ ಗಿಡ ಉಣ್ರಿ ಅಂತ ಹೇಳಿದಕ್ಕೆ ಉಣಿದಿವಿ. ಉಣಿ ನಾವು ಜಾಸ್ತಿ ಒತ್ತು ಕೊಟ್ಟು ಮಾಡ್ತಾ ಇದೀವಿ. ನಮ್ಮ ಚಕ್ರಪಾಣಿ ಯಾದವ್ ಅವರು ಆಗಿರ್ತಕ್ಕಂತ ನೀವು ಕೊಟ್ಟ ಸಜೆಷನ್ ಮೇರೆಗೆ ಈ ತರ ಚೆನ್ನಾಗೈತೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಇವಾಗ ಇದು ನೀವು ತೋರಿಸ್ದಂಗೆನೆ ಎಲ್ಲ ಕಟಿಂಗ್ ಮಾಡಿ
ಈ ತರ ವ್ಯವಸ್ಥೆ ಮಾಡಿದೀವಿ. ಇದು ತುಂಬಾ ನೋಡಕ್ಕೆ ನನಗೆ ಒಂಥರ ಆಶ್ಚರ್ಯ ಆಗ್ತದೆ. ಈ ತರ ಈಗ ಸುಮ್ನೆ ಟ್ರಯಲ್ ನೋಡೋ, ಯಾಕಂದ್ರೆ 6 ತಿಂಗಳ ಗಿಡ ಆಗಿರೋದ್ರಿಂದ ಕಾಂಡ ಏನಾದ್ರು ಲೋಡ್ ಜಾಸ್ತಿ ಆದಾಗ, ಹಣ್ಣಿನ ಲೋಡ್ ಜಾಸ್ತಿ ಆದಾಗ ಮುರಿದೇ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇರೋದು. ತುಂಬಾ ಇದು ಈ ಗಿಡಗಳಿಗೆಲ್ಲ ಆ ತರ ಕಟಿಂಗ್ ಆಗ್ಬಿಟ್ಟು 1 ವರ್ಷ ಗಿಡ ಆದ್ಮೇಲೆ ಫುಲ್ ಈ ತರ ಮಾಡವ ಅಂತ ಒಂದು ಅನ್ಕೊಂಡಿದೀವಿ ಸರ್. ಓಕೆ, ಈಗ ಇದನ್ನ ನಾವು ಈಗ ಈ ಗಿಡನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈಗ 7 ತಿಂಗಳ ಗಿಡ, ಇದು 6 ತಿಂಗಳು ಕಂಪ್ಲೀಟ್ ಆಗಿ 7 ತಿಂಗಳು ಈ ರೀತಿ ಮಾಡ್ತಾ ಇದೀವಿ. ಓಕೆ, ಈ ಲೈನ್ ಪೂರ್ತಿ ಎಲ್ಲ ನಾವು ಕೂಚೆಗಳ ಹಾಕೊಂಡು ಮಾಡ್ಕೋಬಹುದು. ಯಾಕಂದ್ರೆ ಈ ದಾರ ಕಟ್ಟೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ. ಅದೇ ಕೂಚೆಗಳನ್ನ ಇಟ್ಟು ನಾವು ಹಿಂಗ್ ಮಾಡ್ಕೋಬಹುದು. ಹಿಂಗ್ ಮಾಡ್ಕೊಂಡು ಕೂಚೆಗಳು ಹಾಕಿ ನಿಮ್ಗೆ ಸ್ಪೇಸ್ ಉಳಿತದೆ, ನಿಮ್ಗೆ ಓಡಾಡಕ್ಕೂ ಚೆನ್ನಾಗತ್ತೆ ನಿಮ್ಗೆ. ಮತ್ತೆ ಬೇಸಿಗೆ ಟೈಮಲ್ಲಿ, ಯಾಕಂದ್ರೆ ಇದು ಡಿಸೆಂಬರ್ ಅಲ್ಲಿ ಕಟಿಂಗ್ ಮಾಡಿದ್ವಿ. ಇವಾಗ ನಾವು ಡಿಸೆಂಬರ್ ಅಲ್ಲಿ ಕಟಿಂಗ್ ಮಾಡ್ತಾ ಇರೋದು 5ನೇ ತಾರೀಕು. ಓಕೆ, ಈಗ ಕಟಿಂಗ್ ಮಾಡಿರೋದು ನಮಗೆ ಮಾರ್ಚ್ ತಿಂಗಳಲ್ಲಿ ಫಲ ಬರುತ್ತೆ. ಓಕೆ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಟೈಲ್ ಮಾಡೋಣ ಅಂತ ಮಾಡಿದ್ವಿ. ಯಾಕಂದ್ರೆ ಗಿಡ ಬುಡ ದಪ್ಪ ಇದೆ, ಗಿಡ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ ಇವಾಗ ಬಿಡ್ತಾ ಇದ್ವಿ. ಆಕ್ಚುಲಿ ಇದು 1 ವರ್ಷ ಆದ್ಮೇಲೆ ಹಣ್ಣಗ್ ಬಿಡಬೇಕಾಗಿತ್ತು. ಓಕೆ, ನೀವು ಅದೇ ಸಜೆಷನ್ ನನಗೂ ಕೊಟ್ಟಿದ್ದೀರಾ? ನಾನು ಹಂಗೆ ಅನ್ಕೊಂಡಿದ್ದೆ. ಇವಾಗ ನಾನು ಗಿಡ ನೋಡಿ ನಮಗೆ ಖುಷಿ ಆಗ್ತಾ ಇದಲ್ಲ, ಅಂದ್ರೆ ಬೆಳವಣಿಗೆ ಚೆನ್ನಾಗಿದೆ, ಹೊಸ ಮಣ್ಣು ಹಾಕಿರೋದ್ರಿಂದ ಫಲವತ್ತತೆ ಜಾಸ್ತಿ ತಗೊಂಡು ಗಿಡ ಅನ್ನೋದನ್ನ ಚೆನ್ನಾಗಿ ಬೆಳ್ಕೊಂಡಿದೆ. ಯಾಕಂದ್ರೆ ಗಿಡಕ್ಕೆ ಬೇಕಾಗಿರೋಂತ ಪೋಷಕಾಂಶಗಳನ್ನ ಮಣ್ಣಲ್ಲಿ ತಗೊಂಡು ಗಿಡ ಅನ್ನೋದನ್ನ ಬೆಳೆದಿದೆ. ಅದರಿಂದ ಏನಾಗಿದೆ ಅಂತಂದ್ರೆ, ನಾವು ಒಂದು ಗಿಡಕ್ಕೆ ಒಂದು ಲೈನ್ ಟ್ರೈಲ್ ಮಾಡೋಣ ಅಂತ ನಾವು ನಿಮ್ ಕಡೆಯಿಂದ ಈ ತರ ಮಾಡ್ಸಿದೀವಿ. ಓಕೆ, ಇವಾಗ ಕಟಿಂಗ್ ಮಾಡ್ಬೇಕಾಗಿರೋದು ಈ ತರ. ಇವಾಗ ನಿಮ್ಗೆ ಕಟಿಂಗ್ ಮಾಡ್ಸಿದ್ರಲ್ಲ ಒಂದು ಗಿಡನ ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಬಿಟ್ಟು ನೆಕ್ಸ್ಟ್ ಈ ತರ ಕಲ್ಲು ಕೂಚ ಉಣ್ಬಿಟ್ಟು ಈ ತರ ಆ ತರ ಮಾಡ್ಕೋಬೇಕು. ಅದನ್ನ ಮಾಡೋಣ. ಸದ್ಯಕ್ಕೆ ಬಂದು ಇವಾಗ ಮಾಡಿದನಲ್ಲ, ಇದನ್ನ ಈ ರೀತಿ ಎಲ್ಲಾ ಗಿಡಗಳನ್ನು ಈ ರೀತಿ ಮಾಡ್ಕೋಬೇಕು. ಈಗ ಒಂದು ಗಿಡ ಕಟಿಂಗ್ ಮಾಡಿ ನೀವು ಈಗ ನೋಡ್ತಾ ಇರ್ಬೋದು. ಇಲ್ಲಿ ಗಿಡ ಅನ್ನೋದನ್ನ ನಾವು ಕೆಳಗಡೆ ಇನ್ನೊಂಚೂರು ಕೆಳಗಡೆ ಅಲ್ಲಿ ಕಟಿಂಗ್ ಮಾಡ್ಬೇಕು ನೋಡಿ. ಓಕೆ, ಅಲ್ಲಿ ಸೇಮ್ ಎಲ್ಲ ಒಂದೇ ತರ ಇರ್ಬೇಕು, ಒಂದೇ ಸಮಾನವಾಗಿರ್ಬೇಕು. ಮೇಲೆ ಸುಮಾರು ಜನ ತುದಿ ಕಟ್ ಮಾಡ್ತಾರೆ. ಸುಳಿ ಕಟ್ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ, ಗಿಡ ಅನ್ನೋದನ್ನ ಬಗ್ಗತ್ತೆ. ಕಾಯಿಗಳ ಸಂಖ್ಯೆ ಬಿಟ್ಟಾಗನು ಗಿಡ ತಾಕೋತನ ತಾಳ್ಮೆ ಇರಲ್ಲ ಗಿಡಕ್ಕೆ. ಈ ರೀತಿ ಕಟ್ ಮಾಡೋದ್ರಿಂದ ಬ್ರಾಂಚಸ್ ಗಳು ಬರುತ್ತೆ. ಅಲ್ಲಿಂದ 4 ಬ್ರಾಂಚಸ್ ಗಳು ಬಂದಿರೋದನ್ನ ನೀವು 1.5 ಅಡಿ ಬಂದ್ಮೇಲೆ ತಿರ್ಗಾ 1/2 ಅಡಿ 1 ಅಡಿ ಕಟ್ ಮಾಡ್ಬೇಕು. ಅದನ್ನ ನೋಡಿ ಈ ರೀತಿ ಕಟಿಂಗ್ ಮಾಡ್ಬೇಕು. ಈಗ 1-1.5 ತಿಂಗಳಿಗೆಲ್ಲ ಸಿಕ್ಕಾಪಟ್ಟೆ ರೆಂಬೆಗಳು ಬರ್ತದೆ. ಓಕೆ, ಇದು 7ನೇ ತಿಂಗಳ ಗಿಡ ಈ ಮಟ್ಟ ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಮೊದಲನೇ ಸಲ ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಅಲ್ಲೊಂದು ಮೇಲೆ ಕಾಣಿಸ್ತಾ ಇದೆ ನೋಡೋಣ, ಅಲ್ಲಿ ಮೇಲೆ ಇದೆ. ಅಲ್ಲಿ ಕಟ್ ಮಾಡಿ ಅಲ್ಲಿಗೆ. ಈಗ ನೋಡಿದಾರ ರೈತ ಬಾಂಧವ್ರೆ, ಈ ರೀತಿ ಅದನ್ನ ಕಟಿಂಗ್ ಮಾಡ್ಕೋಬೇಕು. ಅದೇ ಈ ತರ ಕಟಿಂಗ್ ಮಾಡ್ಬೇಕಾಗ್ತೈತೆ. ಈ ರೀತಿ ಕಟಿಂಗ್ ಮಾಡ್ಬೇಕು. ಮತ್ತೆ ಗಿಡ ನಿಮ್ಗೆ ಹೇಗೆ ಅನಿಸ್ತಾ ಇದೆನಾ ಸರ್? ಗಿಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಅವತ್ತು ನೀವು ಕೊಟ್ಟ ಗಿಡನು ಕೂಡ ತುಂಬಾ ಚೆನ್ನಾಗಿತ್ತು. ಒಂದು ಒಳ್ಳೆ ಫಲವತ್ತಾದ ಗಿಡಗಳೇ ಕೊಟ್ಟಿದ್ದೀರಾ ನೀವ್. ಯಾಕೆಂದ್ರೆ ಆ ಒಂದು ಬಯಲು ಪ್ರದೇಶದಲ್ಲಿ ಬಿಸಿಲಿರೋ ವಾತಾವರಣದಲ್ಲಿ ಕುದಿಸ್ಕೊಟ್ರಲ್ಲ, ಅದು ಯೂಸ್ ಆಗಿರ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ. ಅಲ್ಲ, ಎಲ್ಲ ಅದಕ್ಕೆ ನಾನು ಹೇಳೋದು. ಯಾಕಂದ್ರೆ ಬಿಸಿಲಿಗೆ ನಾನು ಬೆಳೆಸ್ತೀನಿ, ಯಾವುದೇ ಶೆಡ್ ನೆಟ್ಟು ಕೆಳಗಡೆ ಹಾಕಿ ಬೆಳೆಸಲ್ಲ ಗಿಡಗಳನ್ನ ನಾವು. ಎಷ್ಟೇ ನಮಗೆ ಲಾಸ್ ಆದ್ರೂ ಪರವಾಗಿಲ್ಲ. ಓಕೆ, ಗಿಡಗಳನ್ನ ಬಿಸಿಲಿಗೆ ಹಾಕಿ ಬೆಳೆಸೋದ್ರಿಂದ ನಿಮ್ಗೆ ಯಾವುದೇ ವಾತಾವರಣಕ್ಕಾಗ್ಲಿ ಹೊಂದಿಕೆ ಆಗತ್ತೆ. ಇದಕ್ಕಂತೂ ಗಿಡಕ್ಕಂತೂ ನೀವು ನೆಡಕ್ ಸೀಸನ್ ಇಲ್ಲ. ಯಾಕಂದ್ರೆ ನಿಮ್ಗೆ ಬಿಸಿಲು ಕಾಲದಲ್ಲೇ ಕೊಟ್ಟಿದ್ದೀನಿ ಗಿಡ. ನಾನು ಫುಲ್ ಬೇಸಿಗೆ ನಿಮ್ಗೆ ಸುಮಾರು ಜನ ಎದುರಿಸಿದಾರೆ ಈ ಬೇಸಿಗೆ. ಕಾಲುವೆ ಒಳಗಡೆ 3 ಸರಿ ನೀರ್ ಬಿಟ್ಟು ಹೀಟ್ ನ ಕೋಲ್ಡ್ ಮಾಡಿ ಉಣಿದ್ದೀವಿ ಆ ಟೈಮಲ್ಲಿ. ಆ ತರ ಬೇಸಿಗೆ ಇತ್ತು. ನೀವು ತುಂಬಾ ಗಿಡ ಚೆನ್ನಾಗಿರೋ ಗಿಡ ಕೊಟ್ಟಿದ್ದಕ್ಕ, ಯಾಕಂದ್ರೆ ಬೀಜ ಕರೆಕ್ಟ್ ಆಗಿದೆ ತಾನೆ. 100% ನಾನು ಗಿಡ ಪ್ಯಾಕೆಟ್ ಅಲ್ಲಿ ಬೆಳೆಸುವಾಗ ಕಪ್ಪು ಮಣ್ಣು, ಕೆಂಪು ಮಣ್ಣು, ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ 90% ಆರ್ಗಾನಿಕ್ ದಲ್ಲೇ ನಾನು ಗಿಡಗಳನ್ನ ಇದು ಮಾಡ್ತೀನಿ. ಆಮೇಲೆ ನೀವು ಅಷ್ಟೇ ಯಾವುದೇ ರೀತಿ ಜಾಸ್ತಿ ಸಿಂಪರಣೆ ಮಾಡಿಲ್ಲ. ಬರೀ ಈ ಭೂಮಿ ಫಲವತ್ತತೆ, ಭೂಮಿ ಮಣ್ಣಲ್ಲಿ ಇರಕ್ಕಂತ ಒಂದು ತಾಕತ್ತಿಂದ ಗಿಡಗಳನ್ನ ಈ ರೀತಿ ಬೆಳ್ಕೊಂಡಿದ್ವಿ. 150 ಲೋಡ್ ಮಣ್ಣು ಹೊಡ್ಸಿದ್ವಿ. ಚೆನ್ನಾಗೆ ವ್ಯವಸ್ಥೆ ಮಾಡಿದೀವಿ ಸರ್. ಗೊಬ್ಬರ ಹಾಕಿದೀವಿ, ಕೆಂಪು ಮಣ್ಣು ಹಾಕಿದ್ವಿ, ನಾಟಿ ಗೊಬ್ಬರ ಹಾಕಿದೀವಿ. ಈಗ ನಿಮ್ಗೆ 3 ವೆರೈಟಿ ಕೊಟ್ಟಿದ್ದೀನಲ್ಲ, 3 ವೆರೈಟಿನ ಯಾವ ಎಷ್ಟು ಗಿಡಕ್ಕೆ ಎಷ್ಟೆಷ್ಟು ಗಿಡ ಉಣಿದಿರಾ ನೀವು? ಈಗ ಅಣ್ಣ ವೆರೈಟೀಸು 5 ಗಿಡ ಹಾಕೋದು. 6ನೇ ಗಿಡ ಡೋರ್ಸೆಟ್ ಗೋಲ್ಡ್ ಅಂಡ್ ಪ್ಲಸ್ ಇನ್ನೊಂದು HRMN 99 ಒಂದೊಂದು 5-6 ಗಿಡ ಬಿಟ್ಟು ಸೆಂಟ್ರಲ್ಲಿ, ಅಂದ್ರೆ 5-6 ಗಿಡಕ್ಕೆ ಒಂದೊಂದು ಜಾಗದಲ್ಲಿ ಒಂದೊಂದು ಚೇಂಜ್ ಮಾಡಿದೀವಿ. ಯಾಕಂದ್ರೆ ಅದು ಪರಾಗಸ್ಪರ್ಶ ಕ್ರಿಯೆ ಅಂತಾರಲ್ಲ, ಅದಾದ್ರೆ ಒಳ್ಳೆ ಹಣ್ಣು. ಯಾಕಂದ್ರೆ ಸುಮಾರು ಜನ ಆಪಲ್ ಗಿಡಗಳು ನಾಟಿ ಮಾಡಿದ್ವಿ ಅಂತ ನಾಟಿ ಮಾಡೋದಲ್ಲ, ಅದಕ್ಕೆ ಮೇನ್ ಇರ್ಬೇಕು ಪಾಲಿನೇಷನ್, ಪರಾಗಸ್ಪರ್ಶ ಇರ್ಬೇಕು. ಡೋರ್ ಸೆಟ್ ಗಿಡ ಅನ್ನೋದನ್ನ 10 ಗಿಡಕ್ಕೆ ಒಂದು ಇರ್ಲೇಬೇಕು. ಯಾಕಂದ್ರೆ 10 ಗಿಡ ಒಂದು ಲೈನ್ ಅಲ್ಲಿ 10 ಗಿಡ ಇದೆ, ಅದರಲ್ಲಿ ಒಂದು ಹರ್ಮನೆಂಟಿನ ಒಂದು ಡೋರ್ ಸೆಟ್ ಇರ್ಲೇಬೇಕು. 4 ಗಿಡ ಅನ್ನ ವೆರೈಟಿ, ಒಂದು ಹರ್ಮನೆಂಟಿನ ಒಂದು ಡೋರ್ ಸೆಟ್, ತಿರ್ಗಾ ಒಂದು 4 ಅನ್ನ ವೆರೈಟಿ ಒಂದು ಲೈನ್ ಅಲ್ಲಿ. ಅನ್ನ ವೆರೈಟಿ ಹರ್ಮನೆಂಟಿನ ಇಲ್ಲ ಅಂದ್ರೂ ಪರವಾಗಿಲ್ಲ, ಡೋರ್ ಸೆಟ್ ಅನ್ನೋದನ್ನ
ಪಕ್ಕ ಇರ್ಲೇಬೇಕು. ಪರಾಗ ಸ್ಪರ್ಶ ಇದ್ರೆ ಮಾತ್ರ ನಮಗೆ ಹೂವು ಅನ್ನೋದು ತಡಿತದೆ, ಹೂವು ಉದುರೋದಿಲ್ಲ, ಕಾಯಿ ದಪ್ಪ ಬರುತ್ತೆ, ಕಾಯಿ ಸೈಜು ಬರುತ್ತೆ, ನಿಮ್ಗೆ ಕಾಯಿ ಕಲರ್. ಇದೇ ರೀತಿ ನಿಮ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ಬನ್ನಿ ನಮ್ಮ ನರ್ಸರಿಗೆ ಬನ್ನಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ. ನೋಡಿ ಇದು ಬರೀ ಕಾಯಿಗಳು ಕಾಣಿಸ್ತಾ ಇದೆ, ಎಲೆಗಳೇನೆ ಇಲ್ಲ. ನೋಡಿ ಎಷ್ಟೊಂದು ಕಾಯಿಗಳ ಸಂಖ್ಯೆ ಜಾಸ್ತಿ ಇದೆ ನೋಡ್ಬೋದು. ಪಕ್ಕದಲ್ಲಿ ಡೋರ್ ಸೆಟ್ ಇದೆ. ನೋಡಿ ಡೋರ್ ಸೆಟ್ ಇಲ್ಲ ಅಂತಂದ್ರೆ ನಿಮ್ಗೆ ನೋಡಿ, ಈ ಡೋರ್ ಸೆಟ್ ಇದ್ದಿದ್ದಕ್ಕೂ ಇಡೀ ತೋಟ ಅಲ್ಲ. ನೋಡಿ ಪಕ್ಕದಲ್ಲಿ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ. ನೋಡಿ ಸ್ವಲ್ಪ ದೂರದಲ್ಲಿ ನೋಡಿ ಸ್ವಲ್ಪ ಕಡಿಮೆ ಇದೆ, ಒಂದು 10% ಕಡಿಮೆ ಇದೆ. ಡೋರ್ ಸೆಟ್ ಪಕ್ಕದಲ್ಲಿ ಇರೋದಕ್ಕೂ ಎಷ್ಟೊಂದು ಕಾಯಿ ನೋಡಿ ತಾವು ನೋಡಬಹುದು. ಏನಿರೋದು ಸರಿಸುಮಾರು ಒಂದು 800 ರಿಂದ 900 ಕಾಯಿಗಳಿದಾವೆ ಇದರಲ್ಲಿ. ಡೋರ್ ಸೆಟ್ ನೋಡಿ ಎಷ್ಟೊಂದು ಅದ್ಭುತವಾಗಿದ್ದು. ನೋಡಿ ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಅಂತ ಇದು ತಾವು ನೋಡಬಹುದು. ನೀಟಾಗಿ ತೋರಿಸ್ತೇನೆ ನಿಮ್ಗೆ. ಡೋರ್ ಸೆಟ್ ಗೋಲ್ಡನ್ ವೆರೈಟಿ ನೋಡಿ, ಎಲೆಗಳು ಬೇರೆ ಇರುತ್ತೆ ನಿಮ್ಗೆ. ಇದು ಇದೇ ತರ ನಿಮ್ಗೆ ಒರಿಜಿನಲ್ ಗಿಡಗಳನ್ನ ನಾವು ಕೊಡೋ ಜವಾಬ್ದಾರಿ ನಮ್ದು. ನೀಟಾಗಿ ಬೆಳೆಸಿ ಅದನ್ನ ಆದಾಯ ತಗೊಳ್ಳೋ ಜವಾಬ್ದಾರಿ ನಿಮ್ದು. ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ಇಲ್ಲಿ ಇದರಲ್ಲಿ ಏನಿಲ್ಲ ಅಂದ್ರೂ 600-700 ಕಾಯಿಗಳಿದ್ದಾವೆ. ನೋಡಿ ಪಕ್ಕದಲ್ಲಿ ಇನ್ನೊಂದು ಗಿಡ ಇದೆ, ಎಷ್ಟೊಂದು ಕಾಯಿಗಳಿದ್ದಾವೆ. ನೋಡಿ ಎಷ್ಟೊಂದು ಅದ್ಭುತವಾಗಿದೆ, ತುಂಬಾ ಸಂತೋಷ ಆಗುತ್ತೆ. ಈ ಕಡೆ ನೋಡಿದ್ರೆ ಇಲ್ಲಿ ಅಷ್ಟು ಆಲ್ಮೋಸ್ಟ್ ನೋಡಿ ಎಷ್ಟೊಂದು ಬಿಸಿಲಿದೆ ಗೊತ್ತಾ, ಸಿಕ್ಕಾಬಟ್ಟೆ ಬಿಸಿಲಿದೆ ಇಲ್ಲಿ. ಆಲ್ಮೋಸ್ಟ್ ಒಂದು 30ವರೆಗೂ ಟೆಂಪರೇಚರ್ ಬರ್ತಾ ಇದೆ ಇಲ್ಲಿ ಸಹಿತನು. ನಮ್ಮಲ್ಲಿ 100% ಬರುತ್ತೆ. ಸುಮಾರು ಜನ ಭಯ ಬೀಳ್ತಾ ಇದ್ದಾರೆ ಅಷ್ಟೇ. ನಾನು ಹೇಳೋದು ಒಂದು, ಎಕರೆ ಕಟ್ಲೆ ಹಾಕ್ಬೇಡಿ. ನಾವು ಈ ವರ್ಷ ಅಂತೂ ಸುಮಾರು ಕಡೆ ನಾವು ಎಕರೆ ಕಟ್ಲೆ ಕೊಟ್ಟಿದ್ವಿ. ಯಾಕಂದ್ರೆ ನಾವು ಕಳೆದ 4-5 ವರ್ಷದಿಂದ ಎಲ್ಲ ಕಡೆ 50-100 ಗಿಡ ಎಲ್ಲ ಕಡೆ ಕೊಟ್ಟಿದ್ದೀನಿ. ಎಲ್ಲ ಕಡೆ ಸಕ್ಸಸ್ ಕಂಡು ಬಂದಿದೆ. ಅದರಿಂದ ನಾನು ಈ ವರ್ಷ ಏನಿಲ್ಲ ಅಂದ್ರೆ 300-400 ಎಕರೆ ಕೊಟ್ಟಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಗಿಡ ಮಾತ್ರ ಚೆನ್ನಾಗಿ ಬಂದ್ರೆ ಅದಕ್ಕೆ ನಾವು ಯಾವ ರೀತಿ ಬೇಕಾದ್ರೂ ಗೊಬ್ಬರಗಳನ್ನ ಕೊಟ್ಟು ಕಾಯಿ ದಪ್ಪ ಮಾಡ್ಕೋಬಹುದು, ಕಾಯಿ ಕಲರ್ ಬರ್ದಂಗೆ ಮಾಡ್ಕೋಬಹುದು. ಬನ್ನಿ ನಮ್ಮ ನರ್ಸರಿಗೆ ಬನ್ನಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಪಾಲಿನೇಷನ್ ಯಾವ ರೀತಿ ಮಾಡ್ಕೋಬೇಕು, ಮತ್ತೆ ಗಿಡಗಳನ್ನ ಯಾವ ರೀತಿ ನಾಟಿ ಮಾಡ್ಕೋಬೇಕು. ಗಿಡ ನಾಟಿ ಮಾಡ್ಕೊಂಡು ಬಂದು ಗಿಡದ ಗಿಡಕ್ಕೆ 10 ಸಾಲಿನ ಸಾಲಕ್ಕೆ 10 1 ಎಕರೆಗೆ ಬಂದು 440 ಗಿಡಗಳು ನಾಟಿ ಮಾಡ್ಕೋಬಹುದು. ಐಡಿ ಮಾಡ್ಕೋಬೇಕು ಅಂತಂದ್ರೆ ಗಿಡದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡ್ಕೊಂಡ್ರೆ ನಿಂಟಿ ಮಾಡ್ಕೋಬಹುದು. ಅದನ್ನ ಪ್ರೂವಿಂಗ್ ಮಾಡ್ತಾ ಇರಬೇಕು, ಕಟಿಂಗ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ನೀವು ಗಿಡದ ಗಿಡಕ್ಕೆ 10 ಸಾಲಿಗೆ 10 ಮಾಡ್ಕೊಂಡ್ರು ನಿಮ್ಗೆ ಒಳ್ಳೆ ಉಪಯೋಗ ಆಗುತ್ತೆ. ಇಲ್ಲಿ ನೋಡ್ಬೋದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಇದು. ಓಕೆ, ಪಕ್ಕದಲ್ಲೇ ನಿಮಗೆ ಬೇರೆ ವೆರೈಟಿ ಇದೆ ನೋಡ್ಬೋದು. ಇದು ಗಾಲಾ ವೆರೈಟಿ ಇದೆ, ಗಾಲಾ ವೆರೈಟಿ ಬರುತ್ತೆ ನಿಮ್ಗೆ. ಗೋಲ್ಡನ್ ಡಿಲಿಷಿಯಸ್ ವೆರೈಟಿ ಇದೆ, ಅಣ್ಣ ವೆರೈಟಿ ಇದೆ, ಹಾರ್ಮೋನೇಟ್ ಇದೆ, ಎಲ್ಲಾ ತರದ ವೆರೈಟಿಗಳನ್ನ ಇಲ್ಲಿ ಮಾಡಿದ್ದಾರೆ. ನೋಡ್ಬೋದು ನಾವು ಜಮ್ಮು ಕಾಶ್ಮೀರಲ್ಲಿದೆ. ಇಲ್ಲಿ ನೋಡ್ಬೋದು ಈ 3 ಗಿಡದ ಮಧ್ಯದಲ್ಲಿ ಡೋರ್ ಸೆಟ್ ಹಾಕಿದ್ದಾರೆ. ನೋಡಿ ನೋಡ್ಬೋದು ಆ ಕಡೆ ಕೆಂಪು ಕಾಣಿಸ್ತಾ ಇದೆ, ಈ ಕಡೆ ಕೆಂಪು ಕಲರ್ ಕಾಣಿಸ್ತಾ ಇದೆ, ಈ ಕಡೆ ಅನ್ನೋದನ್ನ ನೋಡಿ ಗ್ರೀನ್ಸ್ ಕಾಣಿಸ್ತಾ ಇದೆ. ಇದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಅಂತ ಇದು. ಇಲ್ಲಿ ತಾವು ನೋಡ್ಬೋದು ಡೋರ್ ಸೆಟ್ ಗೋಲ್ಡನ್ ವೆರೈಟಿ ಎಷ್ಟೊಂದು ಅದ್ಭುತವಾಗಿದೆ ನೋಡ್ಬೋದು. ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ನಮ್ಗೆ. ನೋಡಿ ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇನೆ ನಿಮಗೆ. ಮಾಹಿತಿ ತಗೊಂಡು ಗಿಡಗಳನ್ನ ನಾಟಿ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ. ಕಲರು ಬರುತ್ತೆ ನಮ್ಗೆ. ನಾವು ಈ ಸಸಿಗಳು ಈ ಜಿಗ್ಜಾಗ್ ಟೈಪ್ ಅಲ್ಲಿ ಚೇಂಜ್ ಮಾಡಿದೀವಿ ಸರ್. ಹೌದು, ಹೋದ್ರೆ ಹಾಗೆ ಆಗೋ ಜಿಗ್ಜಾಗ್ ಟೈಪ್ ಬರುತ್ತಲ್ವಾ, ಅಲ್ಲ ತುಂಬಾ ಅದ್ಭುತವಾಗಿದೆ ಬಿಡೋಣ. ಯಾಕಂದ್ರೆ ನೋಡದೆ ಖುಷಿ ಆಗ್ತಾ ಇದೆ. ಈ ಮಟ್ಟಕ್ಕೆ ನೀವು ಗಿಡಗಳನ್ನ ತಂದು ಈ ತರ ಬೆಳೆಸ್ತಾ ಇದ್ರೆ ಜನನು ನಮ್ಮ ನೋಡಿ ಏನ್ ಕೆಲಸ ಮಾಡಲ್ಲ ಅನ್ನೋರು ಆ ಉದ್ದೇಶಕ್ಕೆ ಏನಾದ್ರು ಒಂದ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇದ್ರ ಮೇಲೆ ಯಾಕೋ ನಮ್ ಕಾನ್ಸಂಟ್ರೇಷನ್ ಬಂತು. ಅವಾಗ ನಿಮ್ಮದು ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನೀವು ಇಮಿಡಿಯೇಟ್ ಆಗಿ ನೋಡಿ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ತರ್ಸ್ಕೊಂಡ್ರು. ಖಂಡಿತ ನಾನು ಅನ್ಕೊಂಡು ಇವ್ರು ಜಮೀನ್ ರೆಡಿ ಮಾಡಿದ್ರ, ಏನ್ ಇಷ್ಟು ಬೇಗ ಫೋನ್ ಮಾಡಿ ಈ ತರ ಬೇಗ ತರ್ಸ್ಕೊಂಡ್ರು ಅಂತ ನಮಗೆ ಒಂಥರ ಆಯ್ತು ನನಗೆ. ಹೌದು ಹೌದು ನಿಜ. ಈ ತರ ಬೆಳೆಸ್ರ ಅಂತ ನಾನು ಕನಸಲ್ಲ ಅನ್ಕೊಂಡಿಲ್ಲ ನಾನು. ಆ ಮಟ್ಟಕ್ಕೆ ಬೆಳೆಸಿದ್ರ. ನೀವು ಒಳ್ಳೆ ಫಲವತ್ತಾದ ಸಸಿಗಳು ಕೊಟ್ಟಿದ್ರಿಂದ ಐತೆ, ನಮ್ಮದು ಒಂದು ಶ್ರಮನೂ ಐತೆ. ಇಬ್ರು ಸೇರಿದ್ರೇನೆ ಒಂದು ಗಿಡ ಕೊಡೋದು ಮುಖ್ಯ ಅಲ್ಲ, ಗಿಡದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ಮುಖ್ಯ. ಯಾಕಂದ್ರೆ ನೀವು ಕೊಟ್ಟಿರೋ ದುಡ್ಡು ನನಗೆ 1-2 ಸೆಕೆಂಡ್ ಹೋಯ್ತು ಅವತ್ತೆ. ಹೌದು ಸರ್. ಓಕೆ, ನಾನು ಕೊಟ್ಟಿರಕ್ಕಂತ ಗಿಡಗಳು ನಿಮಗೆ ವರ್ಷ ಪೂರ್ತಿ ಪ್ರತಿದಿನ ನೀವು ನೆನೆಸ್ಕೊಂತೀರ. ನನಗೆ ಅದೇ ಬೇಕಾಗಿರೋದು. ಇಲ್ಲ, ನೀವು ಸಜೆಷನ್ ಕೊಡ್ತೀರಾ ಬಿಡಿ. ಏನೇ ಒಂದು ಪ್ರಾಬ್ಲಮ್ ಆದಾಗ ಒಂದು ಫೋಟೋ ಹೊಡೆದು ವಾಟ್ಸ್ಆಪ್ ಮಾಡ್ಬಿಟ್ರೆ ಸಾಕು, ನೀವು ಒಂದು ಸಜೆಷನ್ ಕೊಡ್ತೀರಲ್ಲ, ಈ ತರ ಔಷಧಿ ಹೊಡೀರಿ. ಇದು ಒಂದು ಗ್ರೂಪ್ ಓಪನ್ ಮಾಡಿದ್ವಿ, ಕರ್ನಾಟಕ ಆಪಲ್ ಫಾರ್ಮಿಂಗ್ ಅಂತ ಗ್ರೂಪ್ ಮಾಡಿದೀವಿ. ನಮ್ ಕಡೆಯಿಂದ ಆಪಲ್ ಗಿಡಗಳು ತಗೊಂಡಿರೋರಿಗೆಲ್ಲರಿಗೂ ಒಂದು ಗ್ರೂಪ್ ಮಾಡಿ, ಗ್ರೂಪ್ ಅಲ್ಲಿ ಎಲ್ಲಾರನ್ನು ಸೇರಿಸಿ ಯಾವುದೇ ಸಮಸ್ಯೆಗಳು ಬಂದ್ರು ಅದಕ್ಕೂ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹೌದು, ಈಗ ನೋಡ್ತಾ ಇರ್ಬೋದು ನಿಮ್ಗೆ ಡೋರ್ ಸೆಟ್ ಗಿಡ ಅನ್ನ ತೋರಿಸ್ತೀನಿ ನೋಡಿ. ಇದು ಬಂದು ಹರ್ಮಾನ್ 99 ಬರುತ್ತೆ. ಓಕೆ, ಈ ಕಡೆ ಬಂದು ಅನ್ನ ವೆರೈಟಿ ಬರುತ್ತೆ ನೋಡಿ. ಇದು ಬಂದು ಡೋರ್ ಸೆಟ್ ಅನ್ನೋದು ಒಂಥರನೇ ಇರುತ್ತೆ ಇದು. ಯಾಕಂದ್ರೆ ಇದು ಮಕ್ಕಳನ್ನ ಜಾಸ್ತಿ ಉತ್ಪತ್ತಿ ಮಾಡ್ಕೊಳಲ್ಲ. ಹೌದು, ಇದೊಂಥರ ಎಲೆಗಳು ಒಂಥರ ಇರುತ್ತೆ ನೋಡಿ. ಒಂಥರ ಹಗಲೂಗ ಬರ್ತೈತೆ. ಹೌದು, ಏನೋ ಒಂಥರ ಸೂಜಿ ತರ ಇರ್ತೈತಿ. ಹೌದೌದು, ಮುಳ್ಳು ತರ ಇರ್ತದೆ. ಸಾಫ್ಟ್ ಕಾಂಡ. ಆ ಅಣ್ಣ ವೆರೈಟೀಸ್ಗಿನ್ನು ಸಾಫ್ಟ್ನೆಸ್ ಬರ್ತೈತೆ. ಹೌದೌದು, ಎಲೆಗಳನ್ನೇ ಬೇರೆ ಇರ್ತದೆ. ಹೌದೌದು, ಅದಕ್ಕಿನ್ನು ಇದು ಸ್ವಲ್ಪ ಫಾಸ್ಟ್ ಆಗತ್ತದ. ಕಾಂಡ ದಪ್ಪ 100%. ಇನ್ನು ಕಾಯಿ ಜಾಸ್ತಿ ಬಿಡ್ತದೆ ಇದು.
100% ಕಾಯಿ ಅನ್ನೋದು ಜಾಸ್ತಿ ಬಿಡ್ತದೆ. ಹೌದು. ಈಗ ಈ ವಿಡಿಯೋದಲ್ಲಿ ನಿಮಗೆ ಡೋರ್ ಸೆಟ್ ಪಕ್ಕದಲ್ಲಿ ಇರೋ ಗಿಡಕ್ಕೆ ಎಷ್ಟೊಂದು ಹಣ್ಣುಗಳು ಬಿಟ್ಟಿದೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಯಾವ ಆ ಮಟ್ಟಕ್ಕೆ ಬಿಟ್ಟಿದೆ ಅಂದ್ರೆ ಗಿಡ ಪಕ್ಕದಲ್ಲಿ ಡೋರ್ ಸೆಟ್ ಪಕ್ಕದಲ್ಲಿ ಇರೋದಕ್ಕೂ 1000 ಕಾಯಿ ಬಿಟ್ಟಿದೆ. ಅಲ್ಲಿಂದ ಒಂದು 30 ಅಡಿ ದೂರದಲ್ಲಿ ಇರೋದಕ್ಕೆ 700 ಕಾಯಿ ಬಿಟ್ಟಿದೆ. ಅಂದ್ರೆ ಅದಕ್ಕೆ ಇದಕ್ಕೆ 300 ಕಾಯಿ ಡಿಫ್ರೆನ್ಸ್ ಇರುತ್ತೆ. ಇದೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು ಅದನ್ನ. ಖಂಡಿತ ನೋಡೋಣ ಸರ್, ಖಂಡಿತ ನೋಡೋಣ. ಅದೇ ನೀವು ಕೊಡೋ ಸಜೆಷನ್ ಗಳ ಮುಖಾಂತರ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡು, ಯಾಕಂದ್ರೆ ನಮ್ಮ ಲೋಕಲ್ ಅಲ್ಲಿ ಯಾರು ಈ ಸೇಬು ಬೆಳೆಗಾರರು ಯಾರಿಲ್ಲ. ನಮ್ ಜನಗಳು ಹೆಂಗ್ ಗೊತ್ತಾನ, ಈಗ ಮಹಾರಾಷ್ಟ್ರ ರೈತರಿಗೆ ನಮ್ಮ ರೈತರಿಗೆ ಏನ್ ವ್ಯತ್ಯಾಸ ಗೊತ್ತಾ? ಮಹಾರಾಷ್ಟ್ರ ರೈತರು ಯಾವುದೇ ಹೊಸ ಬೆಳೆ ಬಂದ್ರು ಅವ್ರು ತಗೊಂಡು ಹಾಕಿ ಲಾಭವನ್ನ ಪಡಿತಾ ಇರ್ತಾರೆ. ನಮ್ ಜನಗಳು ಹೆಂಗ್ ಗೊತ್ತಾ, ಅವ್ರು ಹಾಕ್ಲಿ ನೋಡೋಣ, ಅವ್ರು ಬಂದ್ಮೇಲೆ ನೋಡೋಣ ಮಾಡೋಣ ಅದಷ್ಟೊತ್ತಿಗೆ ಕಾಲ ಕಳೆದು ಹೋಗ್ಬಿಡ್ತಾರೆ. ನಮ್ಮ ರೈತರು ಹೆಂಗಂದ್ರೆ ಒಬ್ರು ಹಾಕಿದ್ರೆ ಅಂದ್ರೆ ಕುರಿಗಳ ತರ ಅದ್ರಲ್ಲಿ ರೇಟ್ ಇದೆ, ನಾನು ಅದಕ್ಕೆ ಬಿಡೋಣ, ಎಲ್ಲ ಸಿಬಿ ಅದು ಇದು ಎಲ್ಲ ಇದು ದಾಳಿಂಬೆ ಹಾಕಿದ್ರು. ನಾನು ರೈತರಿಗೆ ಹೇಳೋದಂದ್ರೆ, ಯಾಕಂದ್ರೆ ಎಕರೆ ಗಟ್ಲೆ ಹಾಕ್ಬಿಡಿ, ಸದ್ಯಕ್ಕೆ ಒಂದ್ 100 ಗಿಡ ತಗೊಂಡೋಗಿ ನಾಟಿ ಮಾಡಿ. ಈಗ ನಾನು ಕಳೆದ 7 ವರ್ಷದಿಂದ ನಮ್ದು ಇದು ಸೀಬೆ ಗಿಡ ಜಾಸ್ತಿ, ಈ ಪೇರ್ಲೆ ಗಿಡ, ತೈವಾನ್ ಪಿಂಕ್ ಆಗ್ಲಿ, ವಿಯರ್ನಾರ್ ಆಗ್ಲಿ, ತೈವಾನ್ ವೈಟ್, ಇದೆಲ್ಲ ನಾವು 7-8 ವರ್ಷದಿಂದ ಎಲ್ಲಾ ರೈತರಿಗೆ ಕೊಡ್ತಾ ಇದೀವಿ. ಎಲ್ಲಾ ಕಡೆನೂ ಕರ್ನಾಟಕ ಇಡೀ ಕರ್ನಾಟಕ ಎಲ್ಲ ಕೊಡ್ತಾ ಇದೀವಿ. ಆ ಕೊಡುವಾಗ ನಾನು ಏನ್ ಮಾಡಿದ್ದೀನಿ ಅಂತ ಎಲ್ಲಾ ರೈತರಿಗೆ 10-20 ಗಿಡಗಳನ್ನ ಈ ಆಪಲ್ ಗಿಡಗಳನ್ನ ಕೊಟ್ಟಿದ್ದೀನಿ. ಆ ಬೆಳೆದು ನೋಡಿದ್ದೀನಿ, ಕಾಯಿಗಳನ್ನ ಯಾವ ರೀತಿ ಮಾಡ್ಬೇಕು, ಕಾಯಿಗಳು ಹುಳಿ ಬರ್ತಾ ಇದೆ, ಹುಳಿ ಬರಬಾರ್ದಂಗೆ ಏನು ಔಷಧಿಗಳು ಮಾಡ್ಬೇಕು ಅಂತ ಪ್ರತಿ ಹಂತದಲ್ಲೂ ನಾನು ಟೆಸ್ಟ್ ಮಾಡಿ ಪ್ರಯೋಗ ಮಾಡಿ ಸಕ್ಸಸ್ ಆದ್ಮೇಲೆನೆ ನಾನು ಈ ಆಪಲ್ ಗಿಡಗಳನ್ನ ಎಕರೆ ಕಟ್ಟಲು ಕೊಡ್ತಾ ಇದ್ದೀನಿ. ಮತ್ತೊಂದ್ ಏನಪ್ಪಾ ಅಂತಂದ್ರೆ, ನಾನು ಈಗ 4 ವರ್ಷದಿಂದ ಒಂದು 20-30 ಸಲ ನಾನು ಕಾಶ್ಮೀರ ಮತ್ತೆ ಹಿಮಾಚಲಕ್ಕೆ ಹೋಗಿ ಅಲ್ಲಿರಕ್ಕಂತ ರೈತರನ್ನ, ಅಲ್ಲಿರಕ್ಕಂತ ಸೈಂಟಿಸ್ಟ್ಗಳನ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ಸಂಪೂರ್ಣ ಮಾಹಿತಿ ತಗೊಂಡು ಈಗ ರೈತನ ಅದೇ ಮಾಹಿತಿನ ನಾನು ನಮ್ಮ ಕಡೆ ರೈತರಿಗೆ ಅನ್ನೋದನ್ನ ಕೊಡ್ತಾ ಇದ್ದೀನಿ. ಓಕೆ, ಈ ರೀತಿ ಕೊಡೋದ್ರಿಂದ ರೈತರಿಗೆ ಅನ್ನೋದನ್ನ ಒಳ್ಳೆ ಅನುಕೂಲ ಆಗ್ತಾ ಇದೆ ನಾನು ಮಾಡ್ತಾ ಇರೋ ವಿಡಿಯೋದಿಂದ. ಯಾಕಂದ್ರೆ ನಾನು ವಿಡಿಯೋ ಮಾಡೋದು ಏನಪ್ಪಾ ಅಂತ ನನಗೋಸ್ಕರ ಅಲ್ಲ, ರೈತರು ಇದನ್ನ ನೋಡ್ಕೊಂಡು ಕಲೀಲಿ. ಓಕೆ, ಯಾಕಂದ್ರೆ ನನ್ನ ಕಡೆ ತಗೊಂಡಿರೋ ರೈತರಿಗೆ ಅನುಕೂಲ ಆಗ್ತಾ ಇದೆ, ಮತ್ತೆ ಬೇರೆ ಕಡೆಯಿಂದ ತಗೊಂಬಂದು ನಾಟಿ ಮಾಡಿರೋ ರೈತರಿಗೆ ಅನುಕೂಲ ಆಗೋ ಒಂದು ಉದ್ದೇಶದಿಂದಾನೇ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಚಕ್ರಪಾಣಿ ಯಾದವ್ ಅವರು ಕೊಟ್ಟಿರೋದ್ರಿಂದನೇ ಯಾಕೆ ಕೇಳಿದ್ರು ನಮ್ಮನ್ನು ಬೇಕಾದ್ರು ಜನ, ಎಲ್ಲಿ ತಗೊಂಬಂದ್ರಿ ನಾರು, ಇಲ್ಲಿ ನಮಗೂ ಒಂದಷ್ಟು ಬೇಕು ಅಂದ್ರು. ಟ್ರಯಲ್ ನೋಡ್ತಾ ಇದೀವಿ, ನಮ್ಮ ಏರಿಯಾದಾಗ ಸಕ್ಸಸ್ ಆದ್ರೆ ನೀವು ಎಲ್ಲ ಉಣ್ಕೊಂಡಿರಪ್ಪ ಅಂತ ನಾವು ಸ್ವಲ್ಪ ಅವ್ರ ಸಜೆಷನ್. ನಾನು ಸುಮಾರು ಜನ ರೈತರಿಗೆ ಹೇಳ್ತೀನಿ, ಸುಮಾರು ಜನ ನೀವು ಫೋನ್ ಪಿಕಪ್ ಮಾಡಿಲ್ಲ ಅಂದ್ರೆ ನೀವು ವಾಟ್ಸಪ್ ಮುಖಾಂತರ ವಾಟ್ಸಪ್ ಮಾಡಿ, ನಾನು ನಮ್ಮ ನರ್ಸರಿ ಅಡ್ರೆಸ್ ಕೊಡ್ತೀನಿ. ನಾನು ಶನಿವಾರ ಭಾನುವಾರ ಚಿಕ್ಕಬಳ್ಳಾಪುರ ನರ್ಸರಿಯಲ್ಲಿ ಇರ್ತೀನಿ. ನೀವು ಅಲ್ಲಿ ಬಂದು ನನ್ನ ಕಡೆಯಿಂದ ಮಾಹಿತಿ ತಗೊಂಡು, ಸಂಪೂರ್ಣ ಮಾಹಿತಿ ತಗೊಂಡು ಈ ಗಿಡ ತಗೊಂಡೋಗಿ ನಾಟಿ ಮಾಡ್ಕೋಬಹುದು. ಗಿಡ ತಗೊಂಡೋಕ್ ಮುಂಚೆ ಒಂದ್ಸಲ ಬಂದು ಮಾಹಿತಿಯನ್ನ ತಗೊಂಡು ಗಿಡಗಳನ್ನ ನೋಡ್ಕೊಂಡು ಯಾವ ರೀತಿ ಬೆಳಿಬೇಕು, ಹೇಗೆ ಬೆಳಿಬೇಕು, ಯಾವ ದಾಯಕ್ಕೆ ಹಾಕೋಬೇಕು ಅಂತಾನೆ ನನ್ನ ಕಡೆಯಿಂದ ಸಂಪೂರ್ಣ ಮಾಹಿತಿಯನ್ನು ತಗೋಬಹುದು. ಆಮೇಲೆ ನಾನು ದಾಯ ಹೇಳ್ತೀನಿ ನಿಮಗೆ, ಗಿಡದಿಂದ ಗಿಡಕ್ಕೆ 10, ಸಾಲಿಂದ ಸಾಲಕ್ಕೆ 10 ಮಾಡ್ಕೊಂಡ್ರೆ 430 ಗಿಡಗಳನ್ನ ನಾಟಿ ಮಾಡಬಹುದು. ನಾವಿಲ್ಲಿ ಮಾಡಿರೋದು ಒಂದು 8 ಗಿಡದಿಂದ ಗಿಡಕ್ಕೆ 8 ಅಡಿ, ಸಾಲಿಂದ ಸಾಲಿಗೆ 8 ಅಡಿ ಮಾಡಿರೋದು. 30 ಗುಂಟೆ ಜಾಗದಲ್ಲಿ 400 ಗಿಡಗಳನ್ನ ಹಾಕಿದೀವಿ. 340 ಗಿಡಗಳು ಬಂದು ಅನ್ನ ವೆರೈಟಿ ಹಾಕಿದೀವಿ. ಓಕೆ, 320 ಗಿಡಗಳನ್ನ 320 ಗಿಡಗಳನ್ನ ಅನ್ನ ವೆರೈಟಿ ಹಾಕಿದೀವಿ. 40 ಗಿಡಗಳನ್ನ HRM99 ಹಾಕಿದೀವಿ. 40 ಗಿಡಗಳನ್ನ ಡೋರ್ ಸೆಟ್ ಗೋಲ್ಡನ್ ವೆರೈಟಿಗಳನ್ನ ಹಾಕಿದೀವಿ. ಈಗ 30 ಗಿಡಗಳಿಗೆ ನೀವು ಒಂದು 3 ಗಿಡಗಳನ್ನ ಡೋರ್ ಸೆಟ್ ಹಾಕಿದ್ರೆ, 3 ಗಿಡಗಳನ್ನ HRM99 ಗಿಡಗಳನ್ನ ಹಾಕಿದಿರ. ಮತ್ತೊಂದೇನಪ್ಪ ಅಂತಂದ್ರೆ, ಈಗ ಇದು ಒಂದು ಗಿಡ ಇಲ್ಲಿ ಸತ್ತೋಗಿದೆ ಅಂತ ಹೇಳಿದ್ರು ಅವರು. ಏನಕ್ಕಾಗಿದೆ ಅಂತಂದ್ರೆ, ಡೊಣ್ಣೆ ಹುಳ ಕಡಿತಾ ಇರ್ತದೆ. ಸುಮಾರು ಜಮೀನಲ್ಲಿ ಕೊಟ್ಟಿಗೆ ಗೊಬ್ಬರನ ಸ್ಟಾರ್ಟಿಂಗ್ ಹಾಕಬಾರ್ದು, ಎರೆಹುಳ ಗೊಬ್ಬರ ಹಾಕ್ಬೇಕು. ಇದ್ರಾದ್ರೆ ಹೊಸ ಮಣ್ಣು ಹಾಕೊಂಡು ನಾಟಿ ಮಾಡ್ಕೋಬೇಕು. ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಡೊಣ್ಣೆ ಹುಳ ಕಡಿತದೆ. ಇವಾಗ ನೋಡಿ, ಈಗ ಡೊಣ್ಣೆ ಹುಳ ಇದನ್ನ ಕಡಿತಿದ್ದೆ. ಈ ಡೊಣ್ಣೆ ಹುಳ ಕಡಿದ್ರೆ ಏನ್ ಮಾಡ್ಕೋಬೇಕಂತಂದ್ರೆ, ಅರ್ಧ ಲೀಟರ್ ಬಂದು ಕ್ಲೋರೋಪರಿಪಾಸು, ಒಂದು ಅರ್ಧ ಕೆಜಿ ಬಾವಿಸ್ಟನ್ನು, ಅದನ್ನ 200 ಲೀಟರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ, ಓಕೆನಾ, 200 ಲೀಟರ್ ಡ್ರಮ್ಮಲ್ಲಿ ಮಿಕ್ಸ್ ಮಾಡಿ ಗಿಡಗಳು ಬುಡದ ಹತ್ರ ಪಾತಿ ಮಾಡಿ ತೇವಾಂಶ ಇರುವಾಗ ಒಂದೊಂದು ಗಿಡಕ್ಕೆ ಅರ್ಧ ಲೀಟರ್ ಡ್ರಿಂಚಿಂಗ್ ಮಾಡಿದ್ರೆ ಈ ಡೊಣ್ಣೆ ಹುಳದನ್ನ ಕಂಟ್ರೋಲ್ ಮಾಡ್ಕೋಬಹುದು ನಾವು. ಇಲ್ಲಿ ಹುಳ ಅಂತಂದ್ರೆ ಏನ್ ಬೀಳುತ್ತೆ ಅಂತಂದ್ರೆ, ಈಗ ಇದು ನೋಡಿ, ಈ ಹುಳ ನೀವ್ ಹೇಳ್ತಾ ಇರೋದು, ಈ ಹುಳ ಜಾಸ್ತಿ ಇರುತ್ತೆ. ಹೌದು ಹೌದು, ಇಲ್ಲಿ ಕಾಣಿಸ್ತಾ ಇದಲ್ಲ, ಈ ಹುಳ ಅನ್ನೋದನ್ನ ಜಾಸ್ತಿ ಇರುತ್ತೆ. ಹೌದು, ಇದಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಿದ್ರೆ ಬರುತ್ತೆ ಸರ್. ಕಂಬಳಿ ಹುಳನು ಬರುತ್ತೆ, ರಾತ್ರಿ ಹೊತ್ತು ಬರುತ್ತೆ, ಹಗ್ಲತ್ತು ಕಾಲ್ಸೋದು ಈ ಹುಳನು ಬರುತ್ತೆ. ಈ ಹುಳನು ಬರುತ್ತೆ ನಿಮ್ಗೆ, ರಾತ್ರಿ ಹೊತ್ತು ಕಂಬಳಿ ಹುಳನು ಬರುತ್ತೆ. ಅದು ಓಕೆ, ಎಲೆ ಕೆಳಗಡೆ ಇರ್ತದೆ, ಕಾಣಿಸಲ್ಲ. ಅದು ಮೋನೋ ಹೊಡ್ಕೊಂಡ್ರೆ ಮೊನೊಕೊಟೋಪಾಸ್ ಹೊಡ್ಕೋಬಹುದು. ಆಮೇಲೆ ಈ ಗ್ರೋಮಾರ್ ಕಂಪನಿಯಲ್ಲಿ ನಿಮ್ಗೆ ಒಂದು ನೀಮ್ದು ಒಂದು ಪ್ರಾಡಕ್ಟ್ ಇದೆ, ಅದನ್ನ ನಿಮ್ಗೆ ತೋರಿಸ್ತೇನೆ. ಅದನ್ನ ಸ್ಪ್ರೇ ಮಾಡ್ಕೋಬಹುದು. 1 ಲೀಟರ್ 3 ml ಹಾಕೊಂಡು ಸ್ಪ್ರೇ ಮಾಡ್ಕೋಬಹುದು. ಸದ್ಯಕ್ಕೆ ನಮ್ಮ ಗಿಡಗಳಿಗೆ ಅಟ್ ಪ್ರೆಸೆಂಟ್ ಇಲ್ಲಿನ ಡೇಟ್ ವರ್ಗೂನು 7 ತಿಂಗಳಾಗಿದೆ ಈಗ ಗಿಡ ಉಣಿ. ನಾವು 3 ಸರಿ ಬರೀ ಬೇವಿನೆಣ್ಣೆ, 1 ಸರಿ ಮೋನ ಹೊಡೆದಿದ್ದೀವಿ. ಬರೀ ಬೇವಿನೆಣ್ಣೆ, ಇನ್ನೇನು ಯಾವ್ದು ಯೂಸ್ ಮಾಡಿಲ್ಲ. ಭೂಮಿಗೆ ಮಾತ್ರ ಸ್ವಲ್ಪ ನಾವ್ ಹೇಳ್ದಂಗೆ ನೀವು ಸಜೆಷನ್ ಏನ್ ಕೊಟ್ಟಿದ್ದೀರೋ ಅದು ನಾವು ಭೂಮಿಗೆ ಬಿಟ್ಟಿದೀವಿ.
ನಾನು ಅದಕ್ಕೆ ಹೇಳಿದ್ದು ಯಾವತ್ತು ಹೊಸ ಬೆಳೆ ಮಾಡುವಾಗ ಸ್ವಲ್ಪ ಮಣ್ಣು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಹೌದು ಹೌದು, ಅದು ಒಂದೊಂದಕ್ಕೂ ಒಂದೊಂದು ಫಸಲ್ಗೂ ಒಂದೊಂದ್ ತರ ಚೇಂಜ್ ಮಾಡ್ತಾ ಇದ್ರೆ ಮಣ್ಣು ಇನ್ನೂ ಒಳ್ಳೆ ಚೆನ್ನಾಗುತ್ತೆ ಅಂತ. ಒಂದ್ ಫಸಲ್ಗಲ್ಲ, ಒಂದ್ 3 ವರ್ಷ ಆರಾಮಾಗಿ ಅದೇ ಮಣ್ಣಲ್ಲಿ ತಾಕತ್ತಿರುತ್ತೆ, ತೊಂದರೆ ಇಲ್ಲ. ಅಲ್ಲ, ಒಂದೊಂದ್ ಮಕ್ಕರಿ ಮಣ್ಣು, ಬುಡಕ್ಕೆ ಕೆಂಪು ಮಣ್ಣು ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗ್ ಬರ್ತೈತಿ ಅಂತ ನೀವ್ ಹೇಳಿದ್ರಲ್ಲ. ಈಗ ನೋಡಿ, ಒಂದು ಟಿಪ್ಪರ್ ಮಣ್ಣಿಗೆ ಇಲ್ಲ ಅಂದ್ರೆ 4 ಟಿಪ್ಪರ್ ಇದು ಕೆಂಪು ಮಣ್ಣಿಗೆ ಒಂದ್ 2 ಲೋಡ್ ಕೊಟ್ಟಿಗೆ ಗೊಬ್ಬರ, 2 ಟ್ರಾಕ್ಟರ್ ಕೊಟ್ಟಿಗೆ ಗೊಬ್ಬರ, ಒಂದ್ 200 kg ಬೇವಿನ ಹಿಂಡಿ, 100 kg ಸೂಪರ್, ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ರೆ ಇನ್ನ ಒಳ್ಳೇದು. ಇನ್ನೊಂದ್ಸರಿ ಫಸಲ್ ಬಿಟ್ಟಾಗ ಖಂಡಿತ ಕೆಲಸ ಮಾಡ್ತೀವಿ. ನಮಸ್ಕಾರ ಅಣ್ಣ, ನೀವು ಬಂದು ಈ ಸಜೆಷನ್ ಕೊಡ್ತೀರಲ್ಲ, ಕಟಿಂಗ್ ಯಾವ ರೀತಿ ಮಾಡ್ಬೇಕು, ಏನ್ ಸಿಂಪಡಣೆ ಮಾಡ್ಬೇಕು, ಏನ್ ಭೂಮಿಗೆ ಏನ್ ಫಲವತ್ತತೆ ಕೊಡ್ಬೇಕು ಅಂತ ಹೇಳ್ಕೊಡ್ತೀರಲ್ಲ, ನೀವು ಬಂದು ಎಲ್ಲೋ ದೂರ್ನಿಂದ ಒಂದು ರೈತರೇನೋ ಚೆನ್ನಾಗಿಲ್ಲ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ನೀವು ಬಂದೆಲ್ಲ ಸಜೆಷನ್ ಕೊಡ್ತಾ ಇದೀರಾ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ, ಗೊತ್ತಿಲ್ದಿರ ನಿಮ್ಮ ಸಜೆಷನ್ ಮೇರೆಗೆ ಒಂದು ಫೋನ್ ಅಲ್ಲೋ ಇಲ್ಲ ಡೈರೆಕ್ಟ್ ಆಗಿ ಬಂದಾಗ ತಿಳ್ಕೊಂಡು ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಸೀಬೆ ರೈತರು ಯಾರು ಇಲ್ಲ. ಸೀಬೆ ಅಲ್ಲ, ಸೀಬೆ ಬಂದು ಸೇಬು ರೈತರು ಯಾರು ಇಲ್ಲ. ಹೌದು, ನಿಮ್ ಸಜೆಷನ್ ಇಲ್ಲಿ ಕೊಟ್ಟಿದೀವಿ, ದೇವನಹಳ್ಳಿ ಸುತ್ತಮುತ್ತ ಎಲ್ಲ ಕೊಟ್ಟಿದೀವಿ. ಆದ್ರೆ ಈ ಮಟ್ಟಕ್ಕೆ ಯಾರು ಇನ್ನ ಬೆಳೆದಿಲ್ಲ, ಇನ್ನ ಬೆಳಿತಾ ಇದಾರೆ. ಸದ್ಯಕ್ಕೆ ಎಲ್ಲಾ ಕಡೆ ಕೊಟ್ಟಿದೀವಿ. 4-5 ತಿಂಗಳ ಗಿಡಗಳು ಇದಾವೆ. ಅವ್ರಿಗೂ ಸಹಿತ ಇದೇ ರೀತಿ ಸಜೆಷನ್ ಕೊಡ್ತಾ ಇದೀವಿ. ಇದೇ ಜನ ಕಟಿಂಗ್ ಎಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದೀನಿ. ಎಲ್ಲಾ ಕಡೆ ನಾನು ಹೋಗಕ್ಕಾಗಲ್ಲ, ಅದರಿಂದಾನೇ ಇಲ್ಲ ಒಂದೊಂದು ತೋಟಗಳ ಹೋಗಿ ಕಟಿಂಗ್ ಮಾಡಿ ಅದನ್ನ ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ಅದನ್ನ ನೋಡ್ಕೊಂಡು ಎಲ್ಲ ರೈತರು ಮಾಡ್ತಾ ಅನ್ನೋ ಉದ್ದೇಶದಿಂದನೇ ನಾನು ಇಲ್ಲಿ ಬಂದು ನಿಮ್ಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಖಂಡಿತ ಅಣ್ಣ, ತುಂಬಾ ನಮಸ್ಕಾರ. ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ಇದೇ ತರ ಇನ್ನು ಹಣ್ಣು ಕಾಯಿಗೆ ಬರೋವರೆಗೂ 100% ನಿಮ್ ಜೊತೆಯಲ್ಲಿ ಇರ್ತೀನಿ. 100% ಈಗ ನಮ್ ತೋಟ ಇದು, ನಿಮ್ಮದಲ್ಲ, ನಮ್ಮದು, ನಮ್ಮಿಬ್ಬರದು ತೋಟ ಇದು. ವೆಲ್ಕಮ್, ಎನಿ ಟೈಮ್ ವೆಲ್ಕಮ್. ನೀವ್ ಏನ್ ಸಜೆಷನ್ ಕೊಟ್ರೆ ನಾವು ಫಾಲೋ ಮಾಡಕ್ ಸದಾ ಸಿದ್ಧವಾಗಿರ್ತೀವಿ. ಹಣ್ಣು ಬಿಟ್ಟು ಚೆನ್ನಾಗಿದ್ರೆ ನಮ್ಗೇನ್ ಲಾಭಕ್ಕಿನ್ನು ಇಂಪಾರ್ಟೆಂಟ್ ಗಿಡ ಚೆನ್ನಾಗಿರ್ಬೇಕು. ನಮ್ಗೊಂಥರ ಫಾರ್ಮ್ ಹೌಸ್ ಟೈಪ್ ಇರ್ಬೇಕು. ಹೌದು, ಖಂಡಿತ. ನಮಸ್ಕಾರ. ನಮಸ್ಕಾರ.